ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರಾ ವಿಶ್ವನಾಥ್. ಇಂದಿನ ಒತ್ತಡದ ಜೀವನ ಶೈಲಿಯಲ್ಲಿ ಊಟಕ್ಕೆ ಕೊನೆಯ ಪ್ರಾಮುಖ್ಯತೆಯನ್ನು ನೀಡಲಾಗ್ತಿದೆ. ಬಹಳಷ್ಟು ಬಾರಿ ತುರ್ತು ಕೆಲಸಗಳ ನಡುವೆ ಗಬಗಬನೆ ಊಟ ತಿಂದು ಮುಗಿಸ್ಬಿಡ್ತೀವಿ. ಕೆಲಸಕ್ಕೆ ಹೊರಡುವ ಮುನ್ನ ಬೆಳಗಿನ ಉಪಹಾರವನ್ನ ತ್ವರಿತವಾಗಿ ಮುಗಿಸೋದು, ಮಧ್ಯಾಹ್ನದ ಊಟವನ್ನ ಕೇವಲ 10 ನಿಮಿಷಗಳಲ್ಲಿ ಮುಗಿಸೋದು, ರಾತ್ರಿ ಊಟವನ್ನ ಮೊಬೈಲ್ ನೋಡುತ್ತಾ ಅಥವಾ ಟಿವಿ ವೀಕ್ಷಿಸುತ್ತಾ ಮಾಡುವುದು ಸಾಮಾನ್ಯವಾಗ್ಬಿಟ್ಟಿದೆ. ಒಂದೊಂದು ಬಾರಿ ಕೆಲಸದ ಒತ್ತಡದಲ್ಲಿ ನಾವು ಊಟವನ್ನ, ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಕೂಡ ಮಾಡ್ತೀವಿ. ಆದರೆ ಇದು ಎಷ್ಟರ ಮಟ್ಟಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈ ಸ್ಟೋರಿಲಿ ಹೇಳ್ತೀವಿ ಕೇಳಿ. ಹೌದು, ಮಾನವನ ದೇಹವು ತುರ್ತು ಊಟದ ವಿಧಾನಕ್ಕೆ ಹೊಂದಿಕೊಳ್ಳುವಂತೆ ವಿನ್ಯಾಸಗೊಂಡಿಲ್ಲ ಅನ್ನೋದು ವೈದ್ಯರ ಅಭಿಪ್ರಾಯ. ನಾವು ಎಷ್ಟು ವೇಗವಾಗಿ ಊಟ ಮಾಡ್ತೇವೆ ಅನ್ನೋದು ಜೀರ್ಣಕ್ರಿಯೆ, ಹಸಿವು ಮತ್ತು ದೇಹದ ತೂಕದ ಮೇಲೆ ಪ್ರಭಾವ ಬೀರುತ್ತೆ. ಹೊಟ್ಟೆ, ಹಾರ್ಮೋನುಗಳು ಮತ್ತು ಮೆದುಳು ಈ ಎಲ್ಲವೂ ಸೇರಿ ನಾವು ಸಾಕಷ್ಟು ಆಹಾರ ಸೇವಿಸಿದ್ದೇವೆ ಎಂಬ ಸಂದೇಶವನ್ನ ನಿರ್ಧಾರ ಮಾಡುತ್ತೆ. ಈ ಪ್ರಕ್ರಿಯೆಗೆ ಸಮಯ ಬೇಕಾಗತ್ತೆ. ಅತಿ ವೇಗವಾಗಿ ಊಟ ಮಾಡಿದ್ರೆ ಹೊಟ್ಟೆ ತುಂಬಿದ ಭಾವನೆ ಮೆದುಳಿಗೆ ತಲುಪುವಷ್ಟರಲ್ಲಿ ಹೆಚ್ಚು ಆಹಾರ ಸೇವನೆ ಆಗುವ ಸಾಧ್ಯತೆ ಹೆಚ್ಚಾಗುತ್ತೆ. ಇದರ ಪರಿಣಾಮವಾಗಿ ಅಜೀರ್ಣ, ಅತಿಯಾಗಿ ತಿನ್ನೋದು ಹಾಗೂ ದಿನದ ನಂತರದ ಅವಧಿಯಲ್ಲಿ ಮತ್ತೆ ಹಸಿವು ಕಾಣಿಸಬಹುದು. ಹಾಗಾಗಿ ವೈದ್ಯರು ಸಾಮಾನ್ಯವಾಗಿ ಹೇಳುವಂತೆ ಆಹಾರ ಸೇವನೆ ಆರಂಭವಾದ ಸುಮಾರು 20 ನಿಮಿಷಗಳ ನಂತರ ಮಾತ್ರ ಹೊಟ್ಟೆ ತುಂಬಿದ ಸಂದೇಶ ಮೆದುಳಿಗೆ ತಲುಪುತ್ತೆ. ಆಹಾರ ಹೊಟ್ಟೆಗೆ ತಲುಪಿದಾಗ ಲೆಪ್ಟಿನ್, ಕೊಲೆಸಿಸ್ಟೋಕೈನಿನ್, ಪೆಪ್ಟೈಡ್ ವೈವೈ ಮುಂತಾದ ತೃಪ್ತಿ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ಹೊಟ್ಟೆಯಲ್ಲಿನ ಸ್ಟ್ರೆಚ್ ರಿಸೆಪ್ಟರ್ಗಳು ಆಹಾರದ ಪ್ರಮಾಣವನ್ನು ಗುರುತಿಸಿ ಮೆದುಳಿಗೆ ಇಷ್ಟೇ ಸಾಕು ಎಂಬ ಸೂಚನೆಯನ್ನ ಕೂಡ ಕಳಿಸುತ್ತೆ. ಆದರೆ ಊಟವನ್ನ ಕೇವಲ 5 ಅಥವಾ 10 ನಿಮಿಷಗಳಲ್ಲಿ ಮುಗಿಸಿದ್ರೆ ಈ ಸೂಚನೆಗಳು ಮೆದುಳಿಗೆ ತಲುಪೋದಕ್ಕೂ ಮುನ್ನ ಹೆಚ್ಚುವರಿ ಆಹಾರ ಸೇವನೆಯಾಗುತ್ತೆ. ಅನೇಕ ಅಧ್ಯಯನಗಳ ಪ್ರಕಾರ ವೇಗವಾಗಿ ಊಟ ಮಾಡುವವರು ಹೊಟ್ಟೆ ತುಂಬಿದ ಭಾವನೆ ಮೂಡುವ ಮೊದಲು ಹೆಚ್ಚು ಕ್ಯಾಲೋರಿಗಳನ್ನು ತೆಗೆದುಕೊಳ್ತಾರೆ. ಸರಳವಾಗಿ ಹೇಳೋದಾದ್ರೆ ವೇಗವಾಗಿ ಊಟ ಮಾಡೋದ್ರಿಂದ ದೇಹಕ್ಕೆ ಅಗತ್ಯವಿಲ್ಲದ ಹೆಚ್ಚುವರಿ ಕ್ಯಾಲೋರಿಗಳು ಸೇರಬಹುದು. ಮೆದುಳು ಮತ್ತು ಜೀರ್ಣಾಂಗಗಳ ನಡುವೆ ನಡೆಯುವ ಸಂವಹನ. ಜೀರ್ಣಕ್ರಿಯೆ ಅಂದ್ರೆ ಕೇವಲ ಹೊಟ್ಟೆಯಲ್ಲಿ ಆಹಾರ ಒಡೆದು ಹಾಕುವ ಪ್ರಕ್ರಿಯೆಯಷ್ಟೇ ಅಲ್ಲ, ಅದು ಮೆದುಳು ಮತ್ತು ಜೀರ್ಣಾಂಗಗಳ ನಡುವಿನ ನಿರಂತರ ಸಂವಹನವೂ ಆಗಿದೆ. ಆಹಾರ ಹೊಟ್ಟೆ ಮತ್ತು ಅಂತರಗಳಿಗೆ ತಲುಪಿದಾಗ ಜೀರ್ಣಾಂಗಗಳಿಂದ ರಿಲೀಸ್ ಆಗುವಂತಹ ಹಾರ್ಮೋನ್ಗಳ ಮೂಲಕ ಮೆದುಳಿನ ಹೈಪೋಥಾಲಮಸ್ನಲ್ಲಿ ಇರುವಂತಹ ತೃಪ್ತಿ ಕೇಂದ್ರಕ್ಕೆ ಸಂದೇಶಗಳು ಸಾಗುತ್ತೆ. ಈ ಪ್ರಕ್ರಿಯೆ ನಿಧಾನವಾಗಿ ನಡೆಯೋದ್ರಿಂದ ಊಟವನ್ನು ತ್ವರಿತವಾಗಿ ಮಾಡಿದರೆ ದೇಹವು ಈ ಸಂವಹನಕ್ಕೆ ಹೊಂದಿಕೊಳ್ಳಲು ಸಾಧ್ಯ ಆಗೋದಿಲ್ಲ. ಇನ್ನು ತ್ವರಿತವಾಗಿ ಊಟ ಮಾಡೋದ್ರಿಂದ ಕೆಲ ದೇಹ ಸಂಬಂಧಿ ಬದಲಾವಣೆಗಳು ಕೂಡ ಕಂಡುಬರುತ್ತೆ. ಅಗತ್ಯಕ್ಕಿಂತ 10ರಿಂದ 25% ಹೆಚ್ಚು ಕ್ಯಾಲೋರಿಗಳ ಸೇವನೆ, ರಕ್ತದಲ್ಲಿ ಗ್ಲೂಕೋಸ್ ಶೀಘ್ರ ಏರಿಕೆ ಮತ್ತು ಇನ್ಸುಲಿನ್ ಮಟ್ಟದ ಏರಿಕೆ, ಹೆಚ್ಚುವರಿ ಕೊಬ್ಬಿನ ಸಂಗ್ರಹ, ಮತ್ತೆ ಬೇಗನೆ ಹಸಿವಾಗೋದು, ದೀರ್ಘಕಾಲದಲ್ಲಿ ಇದು ನಿಧಾನವಾಗಿ ತೂಕ ಹೆಚ್ಚಳಕ್ಕೂ ಕೂಡ ಕಾರಣವಾಗಬಹುದು. ಜೊತೆಗೆ ಉಬ್ಬರ ಹೆಚ್ಚಾಗೋದು, ಆಸಿಡ್ ರಿಫ್ಲೆಕ್ಸ್ ಹಾಗೂ ಅಜೀರ್ಣ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಆಹಾರವನ್ನು ಸರಿಯಾಗಿ ಅಗಿಯದಿದ್ರೆ ಹೊಟ್ಟೆಗೆ ದೊಡ್ಡ ತುಂಡುಗಳಲ್ಲಿ ಆಹಾರ ತಲುಪುತ್ತೆ. ಇದರಿಂದ ಜೀರ್ಣಕ್ರಿಯೆಗೆ ಹೆಚ್ಚುವರಿ ಒತ್ತಡ ಉಂಟಾಗುತ್ತೆ. ಇದರ ಜೊತೆಗೆ ಅತಿ ವೇಗವಾಗಿ ಊಟ ಮಾಡೋದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಕೂಡ ಗಮನ ವ್ಯತ್ಯಯ. ಅನೇಕರು ಊಟ ಮಾಡುವಾಗ ಮೊಬೈಲ್ ಬಳಸೋದು, ಟಿವಿ ನೋಡೋದು, ಇಮೇಲ್ಗಳಿಗೆ ಉತ್ತರಿಸೋದು, ಕೆಲಸದಲ್ಲೇ ಊಟ ಮುಗಿಸೋದು, ಇವುಗಳಿಂದ ಆಹಾರ ಸೇವನೆಯ ಅರಿವು ಕೂಡ ಕಡಿಮೆಯಾಗುತ್ತೆ. ಮೈಂಡ್ಫುಲ್ ಈಟಿಂಗ್ ಅಂದ್ರೆ ಊಟದ ಮೇಲೆ ಪೂರ್ಣ ಗಮನ ಹರಿಸುವ ಅಭ್ಯಾಸವು ತೂಕ ನಿಯಂತ್ರಣಕ್ಕೆ ಸಹಾಯಕವೆಂದು ಆರೋಗ್ಯ ತಜ್ಞರು ಸೂಚಿಸುತ್ತಾರೆ. ಒಟ್ಟಾರೆಯಾಗಿ ಊಟದ ವೇಗವನ್ನು ಸಹಜವಾಗಿ ನಿಧಾನಗೊಳಿಸುವ ಸರಳ ಅಭ್ಯಾಸಗಳು ಮಾಡಿಕೊಳ್ಳೋದು ಒಳ್ಳೆಯದು. ಪ್ರತಿಯೊಂದು ತುತ್ತಿನ ನಂತರ ಸ್ವಲ್ಪ ವಿರಾಮ ನೀಡೋದು, ಊಟದ ವೇಳೆ ಮೊಬೈಲ್ ಮತ್ತು ಟಿವಿಯಿಂದ ದೂರ ಇರೋದು ಹಾಗೂ ಕನಿಷ್ಠ 15ರಿಂದ 20 ನಿಮಿಷಗಳ ಕಾಲ ಊಟ ಮಾಡೋದು, ತರಕಾರಿಗಳು, ಬೇಳೆಗಳು, ಸಂಪೂರ್ಣ ಧಾನ್ಯಗಳಂತಹ ನಾರಿನಂಶ ಇರುವಂತಹ ಹೆಚ್ಚಿನ ಆಹಾರ ಸೇವಿಸೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಊಟದ ಬಗ್ಗೆ ಕೇರ್ ತಗೊಳ್ಳಿ ಅನ್ನೋದು ನಮ್ಮ ಅಭಿಲಾಷೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.